ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಭಗೀರಥ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಭಗೀರಥ. ನಾವು ಹಿಂದಿನ ವಿಡಿಯೋದಲ್ಲಿ 14ನೇ ಶತಮಾನದ ಬಹುಮನಿ ಸುಲ್ತಾನರ ನಂತರ ಇದನ್ನು ನಿಜಾಂ ಶಾಹಿ ಸುಲ್ತಾನರ ಆಳ್ವಿಕೆ ಒಳಪಟ್ಟಿತ್ತು ಎಂದು ಹೇಳಿದ್ದೆ. ನಂತರದಲ್ಲಿ ಲೋಹಗಡದ ಸುವರ್ಣಯುಗ ಪ್ರಾರಂಭವಾಗಿದ್ದು 17ನೇ ಶತಮಾನದಲ್ಲಿ, ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಆಗಮನದೊಂದಿಗೆ. ಸ್ನೇಹಿತರೆ, ಕ್ರಿಸ್ತಶಕ 1648ರಲ್ಲಿ ಯುವ ಛತ್ರಪತಿ ಶಿವಾಜಿ ಮಹಾರಾಜರು ಕಲ್ಯಾಣ್ ಮತ್ತು ರಾಯಗಢ ಪ್ರದೇಶಗಳನ್ನು ಗೆದ್ದ ನಂತರ ನಿಜಾಂ ಶಾಹಿ ಪಡೆಗಳಿಂದ ಲೋಹಗಡವನ್ನು ವಶಪಡಿಸಿಕೊಂಡರು. ಇದು ಮರಾಠ ಸ್ವರಾಜ್ಯದ ವಿಸ್ತರಣೆಯಲ್ಲಿ ಪ್ರಮುಖ ಮೈಲಿಗಲ್ಲಾಯಿತು. ನಾವು ಇಲ್ಲಿಗೆ ಹೋದಾಗ ಮಳೆ ತುಂಬಾನೇ ಜೋರಾಗಿ ಬರುತ್ತಿತ್ತು. ಆದ್ದರಿಂದ ಮೆಟ್ಟಿಲುಗಳ ಮೇಲೆಯೂ ನೀರು ಹರಿಯುತ್ತಿತ್ತು. ಆದರೂ ಈ ಜಾಗದ ಸೌಂದರ್ಯ ಮಾತ್ರ ಕಡಿಮೆಯಾಗಿರಲಿಲ್ಲ. ಇಲ್ಲಿ ನೋಡಿ, ಈ ಸುಂದರವಾದ ಎಂಟ್ರೆನ್ಸ್ ಎಷ್ಟು ಅದ್ಭುತವಾಗಿ ಕಾಣುತ್ತಿದೆ ಎಂದು. ಸ್ನೇಹಿತರೆ, ಈ ಬಾಗಿಲುಗಳ ಹತ್ತಿರ ನೋಡಿ, ಮಳೆ ನೀರು ನಿಲ್ಲದೆ ಹೊರಗೆ ಹರಿದು ಹೋಗಲು ಇಲ್ಲೇ ಒಂದು ದಾರಿಯನ್ನು ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಈ ಕಿರಿದಾದ ದಾರಿಗಳನ್ನು ನೋಡಿ, ಎಷ್ಟು ಚಿಕ್ಕದಾಗಿ ಮತ್ತು ಕಿರಿದಾಗಿ ಇವೆ ಅಂತ. ಇಲ್ಲಿ ಶತ್ರುಗಳು ಬಂದರೂ ಕೂಡ ಒಬ್ಬರ ಹಿಂದೆ ಒಬ್ಬರು ಮಾತ್ರ ಬರಬೇಕಾಗುತ್ತಿತ್ತು. ಹಾಗಾಗಿ ಅವರು ಬೇಗನೆ ಮೇಲೇರಲು ಸಾಧ್ಯವಾಗುತ್ತಿರಲಿಲ್ಲ. ಸ್ನೇಹಿತರೆ, ಈಗ ನಾನಿರುವ ಸ್ಥಳಕ್ಕೆ ಬರಲು ನಮಗೆ ಸುಮಾರು 20 ನಿಮಿಷ ಬೇಕಾಯಿತು ಅನಿಸುತ್ತದೆ. ಇಲ್ಲೂ ಸಹ ತಡೆಗೋಡೆಗಳನ್ನು ನಿರ್ಮಿಸಿದ್ದಾರೆ. ಇಲ್ಲಿಂದ ಸುತ್ತಮುತ್ತಲಿನ ಈ ವ್ಯೂ ಒಮ್ಮೆ ನೋಡಿ, ಎಷ್ಟು ಸುಂದರವಾಗಿದೆ ಅಲ್ವಾ? ಮೋಡಗಳು ಮತ್ತು ಭೂಮಿ ಎರಡೂ ಒಂದಕ್ಕೊಂದು ಮುತ್ತಿಕ್ಕುತ್ತಿರುವಂತೆ ಅನಿಸುತ್ತದೆ. ಪ್ರಕೃತಿಯ ಈ ಸೌಂದರ್ಯವನ್ನು ನೋಡ್ತಾ ಇದ್ರೆ ಇಲ್ಲಿಂದ ಕೆಳಗೆ ಬರೋಕೆ ಮನಸ್ಸೇ ಆಗಲ್ಲ. ಸ್ನೇಹಿತರೆ, ಕೆಳಭಾಗದಲ್ಲಿರುವ ಕೋಟೆಯನ್ನು ಒಮ್ಮೆ ಗಮನಿಸಿ ನೋಡಿ. ಮೇಲಿನಿಂದ ನಿಂತು ನೋಡಿದಾಗ ಇಲ್ಲಿಗೆ ಬರುವವರು ಮತ್ತು ಹೋಗುವವರನ್ನು ಎಷ್ಟು ಅಚ್ಚುಕಟ್ಟಾಗಿ ಗಮನಿಸಬಹುದಿತ್ತು ಎಂದು. ಕೋಟೆಯ ರಕ್ಷಣಾ ದೃಷ್ಟಿಯಿಂದ ಈ ಸ್ಥಳವನ್ನು ಎಷ್ಟು ಆಯಕಟ್ಟಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ನೋಡಿ. ಸ್ನೇಹಿತರೆ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಇಲ್ಲಿನ ಮುಂದಿನ ಇತಿಹಾಸವನ್ನು ಹೇಳುವುದನ್ನೇ ನಾನು ಮರೆತೆ. ಈಗ ನಾವು ಮುಂದಿನ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ಧಾನ್ಯಾಗಾರ, ಅಂದರೆ ಧಾನ್ಯಗಳನ್ನು ಶೇಖರಣೆ ಮಾಡುತ್ತಿದ್ದ ಜಾಗ. ಈಗ ಇಲ್ಲಿ ನೀರು ತುಂಬಿಕೊಂಡಿದೆ. ನೀರು ತುಂಬಾನೇ ಚೆನ್ನಾಗಿದೆ, ಕುಡಿಯಲು ಯೋಗ್ಯವಾಗಿದೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಈ ಥರದ ಉಗ್ರಾಣಗಳು 2 ಇವೆ. ಈಗ ನಿಮಗೆ ಇನ್ನೊಂದನ್ನು ತೋರಿಸುತ್ತೇನೆ ನೋಡಿ. ಇದು ಅದರ ಪಕ್ಕದಲ್ಲೇ ಇರುವ ಮತ್ತೊಂದು ಉಗ್ರಾಣ. ಇದು ಸಹ ನೀರಿನಿಂದ ತುಂಬಿಕೊಂಡಿದೆ. ಸ್ನೇಹಿತರೆ, ಶಿವಾಜಿ ಮಹಾರಾಜರು ಈ ಲೋಹಗಡ ಕೋಟೆಯನ್ನು ವಶಪಡಿಸಿಕೊಂಡ ನಂತರ 1665ರಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬನ ಪ್ರಸಿದ್ಧ ರಜಪೂತ ಸೇನಾಪತಿ ಮಿರ್ಜಾ ರಾಜಾ ಜೈಸಿಂಗ್ ಮರಾಠ ರಾಜ್ಯದ ಮೇಲೆ ಭಾರೀ ಆಕ್ರಮಣ ಮಾಡಿದಾಗ ಶಿವಾಜಿ ಮಹಾರಾಜರು ಪುರಂದರ ಒಪ್ಪಂದಕ್ಕೆ ಸಹಿ ಮಾಡಬೇಕಾಯಿತು. ಈ ಒಪ್ಪಂದದ ಪ್ರಕಾರ ಶಿವಾಜಿ ಮಹಾರಾಜರು ತಮ್ಮ 23 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟುಕೊಡಬೇಕಾಯಿತು. ಅದರಲ್ಲಿ ಈ ಲೋಹಗಡ ಕೂಡ ಇತ್ತು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದೆ ಇದು ಹನುಮಾನ್ ದರ್ವಾಜ ಅಂತ. ನಾವು ಮೊದಲು ಗಣೇಶ ದರ್ವಾಜವನ್ನು ನೋಡಿದ್ದೀವಿ. ಅಲ್ಲಿ ಗಣೇಶನ ವಿಗ್ರಹವಿತ್ತು. ಆದರೆ ಇಲ್ಲಿ ಯಾವುದೇ ಹನುಮಾನ್ನ ವಿಗ್ರಹ ಅಥವಾ ಯಾವುದೇ ಕುರುಹುಗಳಿರಲಿಲ್ಲ. ಇದನ್ನು ಹನುಮಾನ್ ದ್ವಾರ ಎಂದು ಕರೆಯುತ್ತಾರೆ. ಶಿವಾಜಿ ಮಹಾರಾಜರು ಮತ್ತೆ 1670ರಲ್ಲಿ ಮೊಘಲರ ವಿರುದ್ಧ ಸಮರ ಸಾರಿದರು. ಶಿವಾಜಿ ಮಹಾರಾಜರು ಧನವಂತ ನಗರವಾದ ಸೂರತ್ ಮೇಲೆ ದಾಳಿ ಮಾಡಿದಾಗ ಅಪಾರ ಪ್ರಮಾಣದ ಸಂಪತ್ತನ್ನು ತಂದರು. ಶಿವಾಜಿ ಮಹಾರಾಜರು ಸೂರತ್ನಿಂದ ತಂದ ಭಾರೀ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ಖಜಾನೆಯ ಸ್ವಲ್ಪ ಭಾಗವನ್ನು ಇಲ್ಲಿ ಸುರಕ್ಷಿತವಾಗಿ ಇಡಲಾಯಿತು ಎಂದು ಸಹ ಹೇಳುತ್ತಾರೆ. ಹೌದು, ತನ್ನ ಭದ್ರತೆಗೆ ಹೆಸರುವಾಸಿಯಾಗಿದ್ದರಿಂದ ಶಿವಾಜಿ ಮಹಾರಾಜರು ಸೂರತ್ನ ಸಂಪತ್ತನ್ನು ಮೊದಲು, ನಂತರ ಅದನ್ನು ರಾಯಗಢಕ್ಕೆ ಸ್ಥಳಾಂತರಿಸಿದರು. 1670ರ ಮೇ ತಿಂಗಳಲ್ಲಿ ಮರಾಠರು ಲೋಹಗಡವನ್ನು ಮೊಘಲರಿಂದ ಯಶಸ್ವಿಯಾಗಿ ಮರುಪಡೆದರು ಎಂದು ಇತಿಹಾಸ ಹೇಳುತ್ತದೆ. ಸ್ನೇಹಿತರೆ, ಸುಮಾರು ಅರ್ಧ ಗಂಟೆಯ ನಂತರ ನಾವು ಆಲ್ಮೋಸ್ಟ್ ಮೇಲೆ ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿ, ಇಲ್ಲಿ ಫಲಕಗಳನ್ನು ಹಾಕಿದ್ದಾರೆ. ಈ ಲೋಹಗಡದ ಇತಿಹಾಸವನ್ನು ಸಾರುವ ಫಲಕಗಳನ್ನು ಒಮ್ಮೆ ಗಮನಿಸಿ. ಹಾಗೆ
ಸ್ನೇಹಿತರೆ, ಲೋಹಗಡ ಕೋಟೆಯ ಅತ್ಯಂತ ಪ್ರಸಿದ್ಧ ಭಾಗವೆಂದರೆ ವಿಂಚು ಕಾಟ. ವಿಂಚು ಎಂದರೆ ಚೇಳು. ಚೇಳಿನ ಬಾಲದಂತೆ ಉದ್ದವಾಗಿ ಸಾಗುವ ಈ ಕಲ್ಲಿನ ಭಾಗ ಸುಮಾರು 1.5 ಕಿಲೋಮೀಟರ್ ಉದ್ದವಿದೆ ಎಂದು ಹೇಳುತ್ತಾರೆ. ಇಲ್ಲಿಂದ ಶತ್ರುಗಳು ಬರುತ್ತಿರುವುದನ್ನು ಬಹಳ ದೂರದಿಂದಲೇ ಗಮನಿಸಬಹುದಾಗಿತ್ತು. ಇದು ಯುದ್ಧ ತಂತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದ ಕೋಟೆಯಾಗಿತ್ತು. ಸ್ನೇಹಿತರೆ, ಈ ಲೋಹಗಡ ಕೋಟೆಯ ಅತ್ಯಂತ ಪ್ರಸಿದ್ಧ ಐಕಾನಿಕ್ ದೃಶ್ಯ ಅಂತಂದ್ರೆ ಇಲ್ಲಿಂದ ನೋಡುವಾಗ ನಮಗೆ ಸುತ್ತಮುತ್ತಲಿನ ಪರ್ವತಗಳು, ಕಣಿವೆಗಳು ಮತ್ತು ಹಸಿರು ಪ್ರಕೃತಿ ನಮ್ಮನ್ನು ಮನ ಸೆಳೆಯುತ್ತದೆ. ಮಳೆಗಾಲದಲ್ಲಿ ಈ ಪ್ರದೇಶ ಇನ್ನಷ್ಟು ಸುಂದರವಾಗಿರುತ್ತದೆ. ಹಸಿರು ಬೆಟ್ಟಗಳು, ಮಂಜು, ಸಣ್ಣ ಜಲಪಾತಗಳು ಹಾಗೂ ತಂಪಾದ ಗಾಳಿ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಇಲ್ಲಿನ ಮೇನ್ ಆಕರ್ಷಣೆನೇ ಈ ವಿಂಚು ಕಾಟ್. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ವಿಂಚು ಕಾಟ್ನ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಈ ಲೋಹಗಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದ.